ಟಿವಿ24 ನ್ಯೂಸ್ ವಾಹಿನಿಗೆ ಸ್ವಾಗತ. ಭತ್ತದ ಹುಲ್ಲಿಗೆ ಬೆಂಕಿ ತಗುಲಿ ₹1,000 ನಷ್ಟವಾದ ಘಟನೆ ತೆಕ್ಕಲಕೋಟೆ ಪಟ್ಟಣ ವ್ಯಾಪ್ತಿಯ ದೇವಿನಗರ ಕ್ಯಾಂಪಿನಲ್ಲಿ ಡಿಸೆಂಬರ್ 13 ಶನಿವಾರದಂದು ಜರುಗಿದೆ. ನಷ್ಟದಲ್ಲಿ ಇರುವ ರೈತರಿಗೆ ಸರ್ಕಾರ ನೆರವಾಗಬೇಕು ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ದೇವಿನಗರ ಕ್ಯಾಂಪಿನ ರೈತರು ಆದ ವೈ ಸರ್ವಚಲ, ಕೆ ಸಾಯಿ ತೇಜ, ತಂದೆ ಸುಧಾಕರ್ ಎಂಬ ರೈತರು ಖಾಲಿ ಜಾಗದಲ್ಲಿ ದನ ಕರುಗಳಿಗೆ ಸಂಗ್ರಹಿಸಿದ ಭತ್ತದ ಹುಲ್ಲಿಗೆ ಆಕಸ್ಮಿಕ ಬೆಂಕಿ ತಗುಲಿದ್ದು ಬಣವೆ ಹೊತ್ತಿ ಉರಿದು ಭಸ್ಮವಾಗಿದೆ. ಸುಮಾರು ₹80,000 ನಷ್ಟವಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಬಾರಿ ಎರಡನೇ ಬೆಳೆಗೆ ನೀರಿಲ್ಲದ ಕಾರಣ 1 ವರ್ಷಕ್ಕೆ ಆಗುವಷ್ಟು ಮೇವು ಸಂಗ್ರಹಣೆ ಮಾಡಲಾಗಿತ್ತು. ಪಕ್ಕದ ಜಮೀನಿನಲ್ಲಿ ಯಾರೋ ಕುರಿ ಅಥವಾ ದನಗಾಹಿಗಳು ಬೀಡಿ ಸಿಗರೆಟ್ ಎಸೆಯುವಾಗ ಆಕಸ್ಮಿಕವಾಗಿ ಹೊತ್ತಿದ ಬೆಂಕಿಯಿಂದ ಬವಣೆಗೆ ತಗುಲಿರಬಹುದೆಂಬ ಸಂಶಯ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಠಾಣಾಧಿಕಾರಿ ಮಜರ್ ಹಸನ್, ಸಿಬ್ಬಂದಿಗಳು ಆದ ದೊಡ್ಡಲಿಂಗಪ್ಪ, ನಾಗರಾಜ್, ಲಿಂಗರಾಜ್, ಸಚಿನ್ ಕುಮಾರ್, ಮುರಳೀಧರ್ ಅವರು ತಮ್ಮ ವಾಹನದ ಜೊತೆಗೆ ಜೆಸಿಬಿ ಯಂತ್ರದ ಸಹಾಯದೊಂದಿಗೆ 3 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬಣವೆ ಸುಟ್ಟು ಕರಕಲಾಗಿದ್ದು ಯಾವುದೇ ಪ್ರಯೋಜನಕ್ಕೆ ಬಾರದಂತಾಗಿದೆ. ಭತ್ತದ ಹುಲ್ಲಿನ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ದನ ಕರುಗಳಿಗೆ ಮೇವಿಲ್ಲದಂತಾಗಿದ್ದು ಸರ್ಕಾರದಿಂದ ಏನಾದರೂ ನಷ್ಟ ಪರಿಹಾರವನ್ನು ನೀಡಿದರೆ ಸಹಾಯವಾಗುತ್ತೆ ಎಂದು ಸ್ಥಳೀಯರು ಆದ ಗೋಪಾಲ್ ರೆಡ್ಡಿ, ಶ್ರೀಧರ್, ಶ್ರೀಹರಿ, ಲಕ್ಷ್ಮೀನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ಅದೇನು ಹುಲ್ಲು ದನಗಾಯರು ಬಂದು ಮೇಯಿಸಿದ್ರು, ಅದು ಬಂದು ಬಿತ್ತು. 15 ಎಕರೆದು ಹುಲ್ಲು ಅದು ಏನನ್ನ ಮತ್ತೆ ನಮಗೆ ಸರ್ಕಾರದಿಂದ ಏನನ್ನ ಸಹಾಯ ಮಾಡಬೇಕು. ಹುಲ್ಲರಿ ಇದು ಜನಗಳಿಗೋಸ್ಕರ ಹಾಕಿದ್ರು, ಇದು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡ್ಬಿಡತ್ತೆ. ಸರ್ಕಾರದಿಂದ ಏನಾದರೂ ಪರಿಹಾರ ಬಂದ್ರೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅನ್ಕೊಂತ ಇದ್ದೀವಿ. ಯಾಕಂದರೆ ಹಸುಗಳು ಭಾಳ ಈಗಾಗಲೇ ಎರಡನೇ ಕಟಾವು ಇಲ್ಲ, ಅದರಿಂದ ಭಾಳ ತೊಂದರೆ ಆಗ್ತದೆ. ಅವ್ರಿಗೆ ಏನಾದರೂ ಸರ್ಕಾರದಿಂದ ಸ್ವಲ್ಪ ಅನುದಾನ ಮಾಡಿದರೆ ಬೇಸಿರ್ತದೆ ಅಂತೇಳಿ ಕೇಳ್ಕೊಳ್ತೀವಿ ಅಷ್ಟೇ. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.